ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸುಖ ಬೇಕು ಅಂತಲೇ ವಿನಃ ದುಃಖ ಬೇಕು ಅಂತ ಅನ್ನೋದೇ ಇಲ್ಲ. ಕಷ್ಟಗಳು ಬರಲಿ ಅಂತ ಯಾವ ದೇವಸ್ಥಾನಕ್ಕೂ ಹೋಗಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸುಖ ಬೇಕು, ಕಾರು, ಮನೆ, ಸೈಟು, ಬಂಗ್ಲೆ, ಈ ಥರದ ಒಂದು ಮನುಷ್ಯನಿಗೆ ಅಭಿಲಾಷೆ. ನಾನು ಯಾವತ್ತೂ ಕಷ್ಟಪಡಬಾರ್ದು, ಯಾವತ್ತೂ ದುಃಖ ಪಡಬಾರ್ದು ಅಂಥೇಳಿ. ಹೀಗಾಗಿ ಅವನು ಯಾವಾಗಲೂ ಸುಖನೇ ಬಯಸ್ತಾನೆ ವಿನಃ ದುಃಖನೇ ಎಕ್ಸ್ಪೆಕ್ಟೇ ಮಾಡಲ್ಲ, ಬಯಸೋದೇ ಇಲ್ಲ. ಆದರೂ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಪೂರ್ವಜನ್ಮದ ಕರ್ಮದ ಪರವಾಗಿ ಇದಕ್ಕಿದ್ದಾಗೆ ಚೆನ್ನಾಗಿರ್ತೀವಿ, ಸಡನ್ನಾಗಿ ಒಂದು ಕಾಯಿಲೆ ಬಂದುಬಿಡುತ್ತೆ. ಇದಕ್ಕಿದ್ದಾಗೆ ಚೆನ್ನಾಗಿರ್ತೀವಿ, ಏನೋ ದೊಡ್ಡ ಲಾಸ್ ಆಗಿಬಿಡ್ತದೆ. ಚೆನ್ನಾಗೇ ಇದ್ದೆ, ದಿಢೀರ್ನೆ ಕೆಲಸ ಕಳ್ಕೊಂಡೆ, ಚೆನ್ನಾಗೇ ದುಡಿತಾ ಇದ್ದೆ, ಒಳ್ಳೆ ವ್ಯಾಪಾರ ಮಾಡ್ತಾಯಿದ್ದೆ, ಸಡನ್ನ ಲಾಸ್ ಆಗೋಯ್ತು. ಅಂಗಡಿಗೆ ಬೆಂಕಿ ಬಿದ್ದುಬಿಡ್ತು, ಕಂಪ್ನಿನೇ ಕ್ಲೋಸ್ ಮಾಡಿಬಿಟ್ರು, ಕೆಲಸನೇ ಕಳ್ಕೊಂಬಿಟ್ಟೆ. ಚೆನ್ನಾಗಿದ್ವಿ, ಹೋಗ್ತಿದ್ದಂಗೆ ಆಕ್ಸಿಡೆಂಟಾಗೆಲ್ಲ ಸತ್ತೋಗ್ಬಿಟ್ರು. ಹೀಗೆ ದುಃಖ ಮನುಷ್ಯನಿಗೆ ಹೇಳ್ಬಿಟ್ಟು ಬರಲ್ಲ, ಸುಖ ಹೇಳ್ಬಿಟ್ಟು ಬರುತ್ತೆ. ಮುಂದೆ ವರ್ಷ ಸೈಟ್ ತಗೋಪ್ಪ, ಅದಾದ 2 ವರ್ಷಕ್ಕೆ ಮನೆ ಕಟ್ಟಪ್ಪ, ಇದು ಸುಖ. ಸಡನ್ನಾಗಿ ಸೈಟ್ ಕಳ್ಕೊಬೋದು, ಮನೆ ಮಾರ್ಕೋಬೋದು, ಏನೇನೋ ವಿಚಿತ್ರಗಳು ನಮ್ಮ ಜೀವನದಲ್ಲಿ ನಡೆದು ಬಂದುಬಿಡುತ್ತೆ. ಅದಕ್ಕೆ ನಾವು ಸುಖ ಬಯಸೋಕ್ಕಿಂತ ಹೆಚ್ಚಾಗಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಮೆಂಟಲ್ ಸ್ಟ್ಯಾಮಿನಾ, ದೇಹಕ್ಕೂ ಒಂದು ಸ್ಟ್ಯಾಮಿನಾ ಬೇಕು. ಆ ಥರ ಒಂದು ಕರ್ಸತ್ತನ್ನು ನಾವು ಕಲ್ತ್ಕೋಬೇಕು, ಒಂದು ಸರ್ಕಸ್ನ ಕಲಿಬೇಕು, ಒಂದು ಫಾರ್ಮುಲಾ ಕಲಿಬೇಕು. ಜೀವನದಲ್ಲಿ ಯಾವಾಗಲೂ ಸುಖನೇ ಬೇಕು ಅಂತ ಬಯಸಬಾರ್ದು. ಸುಖ ತನಗೆ ತಾನೇ ಬರುತ್ತೆ. ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಹರಕೆ ಹೊರಬೇಕಾಗಿಲ್ಲ, ಯಾತ್ರೆ ಜಾತ್ರೆ ಮಾಡಬೇಕಾಗಿಲ್ಲ. ಒಳ್ಳೆಯದಾಗದಿರೋ ತನಗೆ ತಾನೇ ಆಗುತ್ತೆ. ಆದರೆ ನಮ್ಗೆ ಒಳ್ಳೆಯದಾಗೋಕ್ಕೆ ಬಿಡ್ತಿಲ್ಲ ಯಾವುದೋ ಕರ್ಮ, ಯಾವುದೋ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ನಮ್ಮ ಕರ್ಮವನ್ನು ನುಂಗ್ತಾ ಇದೆ. ಸೈಟ್ ತೊಳಗೆ ಬಿಡ್ತಿಲ್ಲ ಯಾವುದೋ ಒಂದು ಕೆಟ್ಟ ಕರ್ಮದಿಂದ, ಮಕ್ಕಳು ಮದುವೆ ಆಗ್ತಿಲ್ಲ ಯಾವುದೋ ಒಂದು ಕೆಟ್ಟ ಕರ್ಮದಿಂದ, ಮನೆ ಮಾರ್ಕೊಂಬಿಟ್ಟೆ ಯಾವುದೋ ಕೆಟ್ಟ ಕರ್ಮದಿಂದ. ಯಾವುದು ಕೆಟ್ಟದ್ದು ಅದನ್ನು ಹುಡುಕಿ ಪರಿಹಾರ ಮಾಡಿಕೊಳ್ಳುವಂಥ ಚಾಣಾಕ್ಷತೆ, ಪರಿಹಾರ ಇವತ್ತು ಜಗತ್ತಿಗೆ ಕೊಡಬೇಕು. ಜ್ಯೋತಿಷ್ರ ಹತ್ರ ನೀವು ಜಾತಕ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಒಳ್ಳೇದಾಗೋದಿದ್ರೆ ಯಾತಕ್ಕೆ ಒಳ್ಳೇದಾಗ್ತಿಲ್ಲ, ಯಾವ್ದು ತಡೀತಾ ಇದೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರನಾದರೂ ಹೋಗಬೇಕು. ಚೆನ್ನಾಗೆಲ್ಲ ಒಳ್ಳೇದಾಗೋದಿದ್ರೆ ಜ್ಯೋತಿಷ್ ಹತ್ರಕ್ಕೆ ಯಾಕೆ ಹೋಗಬೇಕು? ಯಾವಾಗಲೂ ಒಳ್ಳೇದಾಗ್ತೀರಿ, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು? ಅದರಿಂದ ಮನುಷ್ಯ ಒಳ್ಳೆಯದನ್ನು ಬಯಸೋ ಬದಲು ಎಷ್ಟೇ ಕೆಟ್ಟದ್ದು ಬಂದರೂ ಅದನ್ನು ನೀಗಿಸೋ ಶಕ್ತಿ, ಸಾಮರ್ಥ್ಯತೆ ಕೊಡುವಂತ ಕೇಳಬೇಕು. ಯಾರೋ ಕಾಲರ್ ಕಾಲ್ ಮಾಡ್ತಿದ್ದಾರೆ. ಹಲೋ 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 ಯಾರೋ ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಬಹುಶಃ ಕರೆ ಕಟ್ಟಾಯಿತು ಅಂತ. ನಮ್ಮ ಜೀವನದಲ್ಲಿ ಇವತ್ತು ನಾನೊಂದು ವಿಶೇಷವಾದಂಥ ಫಾರ್ಮುಲಾ ಹೇಳ್ಕೊಡ್ತೀನಿ. ನಾನು ಏನು ಫಾರ್ಮುಲಾ ಗೊತ್ತಾ? ಎಷ್ಟೇ ಕಷ್ಟ ಬರಲಿ, ತಿನ್ನಕ್ಕೆ ಅನ್ನ ಇಲ್ಲ, ತೊಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ದಟ್ಟ ದಾರಿದ್ರ್ಯದ್ರು ಕೂಡ ನೆಮ್ಮದಿಯಾಗಿರಬೇಕು. ಹಲೋ 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 ಹಲೋ, ಜೋರ ಮಾತಾಡಿ. ಎಲ್ಲಿಂದ ಮಾತಾಡ್ತೀರಾ? ನಾನು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದಿಂದ ಯಾವ ಊರು? ಕನ್ನಡಿವಾಡಿ ಅಂತ ಹೇಳಿ. ಯಾವುದು? ನಾನು ಕರ್ನಾಟಕದವಳೆ. ನನಗೆ ಮಹಾರಾಷ್ಟ್ರ ಕೊಟ್ಟಿದ್ದಾರೆ, ಅಪ್ಪ ಅಮ್ಮ ಇಲ್ಲ. ಅದೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಎಲ್ಲ ಅತ್ತೆ ಮಾವ ಗಂಡ ಎಲ್ಲರೂ ಇದ್ದಾರೆ.
ನಿಮ್ಮ ಸಮಸ್ಯೆ ಏನು ಹೇಳಿ. ಅವರಿಗೆಲ್ಲ ಕರ್ಕೊಂಡೆ ನನ್ಗೆ ಕರ್ನಾಟಕದಲ್ಲೇ ಹೋಗಿರ್ಬೇಕು ಅಂತ ಹೇಳಿ. ಏನ? ಅವ್ರಿಗೆಲ್ಲ ಕರ್ಕೊಂಡೆ ಹೋಗಿ ಕರ್ನಾಟಕದಲ್ಲಿ ಇರ್ಬೇಕು ಅಂತ ಹೇಳಿ. ಏನಾದ್ರು ಪರಿಹಾರ ಇದ್ರೆ ಹೇಳಿ. ನಿಮ್ಮ ಪ್ರಶ್ನೆ ನಂಗೆ ಅರ್ಥನೇ ಆಗ್ತಿಲ್ಲ, ಕರೆಕ್ಟಾಗಿ ಹೇಳಿ. ಹಲೋ, ಮಾತಾಡಮ್ಮ, ಏನು ಸಮಸ್ಯೆ? ಸಮಸ್ಯೆ ಏನಿಲ್ಲ, ಎಲ್ಲ ಒಳ್ಳೆಯವರೇ ಇದ್ದಾರೆ ಅತ್ತೆ ಮಾವ ಎಲ್ಲ. ಆದ್ರೆ ನಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋ ಕಷ್ಟ ಆಗ್ತಿದೆ ಅಷ್ಟೇ. ಮಾಡ್ಕೋಬೇಕಲ್ವಾ? ಯಾಕಂದರೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದಮೇಲೆ ಗಂಡನ ಮನೇಲಿ ಇರಬೇಕಲ್ಲಮ್ಮ. ಹೌದು, ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ಇದು ಇದಲ್ಲ ಅಂತ ಹೇಳಿ. ಏನ? ಕರ್ನಾಟಕ ಅಲ್ಲ ಅಂತ ಗೊತ್ತಿರ್ಲಿಲ್ಲ ಇದು ನಂಗೆ. ಇಲ್ಲ, ಮದುವೆ ಮಾಡ್ಕೊಳ್ಳೋ ಮುಂಚೆ 10 ಸಲ ಯೋಚನೆ ಮಾಡಬೇಕು. ನಾವು ಯಾವ್ದಾರ ಚಿಕ್ಕಪ್ಪ ಚಿಕ್ಕಮ್ಮಂದ್ರು ಮಾಡ್ಕೊಟ್ಟಿದ್ದು. ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಏನು ಬಿಟ್ಬಿಟ್ಟು ಬರಕ್ಕೆ ಹೇಳ್ಬೇಕಾ? ಇಲ್ಲ ಬಿಟ್ಟು ಬರಕ್ಕಲ್ಲ, ಅವ್ರಿಗೆ ಕರ್ಕೊಂಡೆ ಅಂದ್ರೆ ಬೆಳಗಾವಿ ಸೈಡ್ ಹಿಂಗೆ ಅದು ಇದು ಮಾಡ್ಕೊಂಡಿರಕ್ಕಷ್ಟೇ. ಮಾತಾಡಿ ನೋಡಿ, ಬೆಳಗಾವಿಗೆ ಹೋಗೋಣ ಅಥವಾ ಕರ್ನಾಟಕಕ್ಕೆ ಹೋಗೋಣ. ಏನು ಅವ್ರದ್ದು ಏನು ಪಾಪ ಎಷ್ಟು ವರ್ಷದಿಂದ ಮಹಾರಾಷ್ಟ್ರಲ್ಲಿದ್ದಾರೆ, ಅವ್ರದ್ದು ಜೀವನ ನಡೆಸಿದ್ದಾರೆ ಮಹಾರಾಷ್ಟ್ರದಲ್ಲೇ. ಕೇಳಿ, ಈಗ ನಾವು ಕರ್ನಾಟಕಕ್ಕೆ ಹೋಗೋದಾ ಬೇಡವಾ, ಹೋಗೋದಾದ್ರೆ ಯಾವ ಥರ ಹೋಗ್ಬೇಕು ಅಂತ ಕೂತ್ಕೊಂಡು ಮಾತಾಡಿ. ಅದನ್ನು ಬಿಟ್ಟು ಇದಕ್ಕೆ ಯಾವುದು ಪರಿಹಾರ ಇಲ್ಲ ನಮ್ಮ ಹತ್ರ. ಹಾಗೆಲ್ಲ ನಾವು ಬೇರೆ ಮಾಡ್ಕೊಂಡು ಕರ್ಕೊಂಬ ಅಂತ ಹೇಳಬಾರ್ದು, ಒಳ್ಳೇದಲ್ಲ ಅದು. ನೀವು ಜೊತೆ ಕೂತು ಮಾತಾಡಿ, ಎಲ್ಲರ ಜೊತೆಲೂ ಸನ್ಮತಿ ತೊಗೊಂಡು ಪರ್ಮಿಷನ್ ತೊಗೊಂಡು ಇದ್ದರೆ ಅಲ್ಲೇ ಇರಿ, ಇಲ್ಲಾಂದರೆ ಕರ್ನಾಟಕಕ್ಕೆ ಬನ್ನಿ. ಅವ್ರ ಹತ್ರ ಮಾತಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಇಷ್ಟ ಇಲ್ಲ ಮೇಲೆ ನೀವು ಮದುವೆನೇ ಮಾಡ್ಕೊಬಾರ್ದಾಗಿತ್ತು ಮಹಾರಾಷ್ಟ್ರಕ್ಕೆ. ಮಾತಾಡಿ, ಅವ್ರ ಜೊತೆ ಕೂತು ಮಾತುಕತೆ ಆಡಿ, ದೊಡ್ಡವ್ರ ಜೊತೆ ಕೂತು ಮಾತಾಡಿ ತೀರ್ಮಾನ ತಗೊಳ್ಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಮಾತಾಡಿ, ಎಲ್ಲಿಂದ, ಯಾವೂರು? ನಮಸ್ತೆ ಗುರುಜಿ. ನಮಸ್ತೆ, ಯಾವೂರು? ದೊಡ್ಡಬಳ್ಳಾಪುರದಿಂದ. ಹೇಳಿ, ಫಾಸ್ಟಾಗಿ ಮಾತಾಡಿ, ಲೈನ್ ಕಟ್ ಆಗುತ್ತೆ. ನಮ್ಗೆ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಏನು ಕಾಯಿಲೆ ಹೇಳಿ? ಅದೇ ಗಾಳಿ ಐತೆ ಅಂತ ಹೇಳಿದ್ರು, ಮತ್ತೆ ಗಾಳಿ ಕಲ್ಲೆಲ್ಲ ಹಾಕ್ತಿದ್ವಿ, ಆದ್ರೂನು ಕ್ಯೂರ್ ಆಗಿಲ್ಲ ನನ್ಗೆ. ನೈಟ್ ಹೊತ್ತು ನಿದ್ದೆನೆ ಬರಲ್ಲ, ಏನೇನೋ ಕೆಟ್ಟ ಕನ್ಸ್ ಎಲ್ಲ ಬರ್ತೈತೆ. ಒಂಥರ ಯಾರಾದ್ರೂ ಬಂದು ಹೊಡಿಯೋದು, ಸಾಯಿಸೋದು, ಆ ತರ ಬರುತ್ತೆ. ಮಕ್ಕಳಾಗಿದಾರ ನಿಮಗೆ? ಹಾ ಗುರುಜಿ, ಮಕ್ಳಿದಾವೆ, 2 ಗಂಡು ಮಕ್ಳು. ಯಜಮಾನ್ ಏನು ಕೆಲಸ ಮಾಡ್ತಾರೆ? ಡ್ರೈವರು. ನೀವೇನು ಕೆಲಸ ಮಾಡ್ತೀರಿ? ನಾವೆಲ್ಲೂ ಹೋಗಲ್ಲ ಗುರುಜಿ, ಮನೆಯಲ್ಲೇ ಇರ್ತೀವಿ. ಅಲ್ಲಮ್ಮ, ಈಗ ನಿಮ್ಗೆ ಈ ಥರ ಕೆಟ್ಟ ಕನಸು ಬರ್ತಾ ಇರೋದು ಮದುವೆ ಆದ್ಮೇಲೆ ಮದುವೆ ಮುಂಚೆನಾ? ಮದ್ವೆ ಆದ್ಮೇಲೆನೆ. ಅದಕ್ಕೆ ಮುಂಚೆ ಇಲ್ಲ? ಇಲ್ಲ, ಅದಕ್ಕೂ ಮುಂಚೆ ಚೆನ್ನಾಗೇ ಇದ್ದೆ. 2-3 ವರ್ಷದಿಂದ ಈ ತರ ಆಗ್ತಾ ಇತ್ತು. ಒಂಥರ ನಾನು ಇರೋದೇ ಇಲ್ಲ, ನಾನು ಸತ್ತೋಗ್ತೀನಿ ಅನ್ನೋ ತರ ಭಯ. ನಿಮ್ಗೆ 2ನೇ ಮಗು ಹುಟ್ಟಿದ್ಮೇಲೆ ಈ ಥರ ಆಗ್ತಿದ್ಯಾ? ಏನು ಗುರುಜಿ, ಅದೆಲ್ಲ ಅನ್ಸರಣೆ ನೋಡಿಲ್ಲ. ಒಟ್ನಲ್ಲಿ 3 ವರ್ಷದಿಂದನೂ ಆ ತರ ಆಗ್ತಾ ಇತ್ತು. ಏನಾಗ್ತಿದೆ ಕರೆಕ್ಟಾಗಿ ಹೇಳಮ್ಮ. ಅದೇ ನನ್ಗೆ, ನಾನು ಇರೋದೇ ಇಲ್ಲ, ನಾನು ಸತ್ತೋಗ್ತೀನಿ. ಇವಾಗ ಯಾರಾದ್ರೂ ಒಬ್ರು ಮಾತಾಡ್ಸಿದ್ರು ಇದೇ ಲಾಸ್ಟ್ ಏನೋ, ನಾನು ಸತ್ತೋಗ್ತೀನೇನೋ, ನಾನು ಇರಲ್ಲೇನೋ ಅನ್ನೋ ತರ ಭಯ ಆಗುತ್ತೆ. ಸರಿ, ನಾಳೆ ನಾಳಿದ್ದಲ್ಲಿ ಭಾನುವಾರ ಸೋಮವಾರ ನಿಮಗೋಸ್ಕರ ಒಂದು ಎಪಿಸೋಡ್ ಮಾಡ್ತೀನಿ ನೋಡಿ. ಭಾನುವಾರ ಅಥವಾ ಸೋಮವಾರ, ಆಯ್ತಾ? ಅದೇ ನಿದ್ದೆನೆ ಬರಲ್ಲ ಗುರುಜಿ, ಏನೇನೋ ಒಂಥರ ಕನಸು. ಭಾನುವಾರ ಅಥವಾ ಸೋಮವಾರ ಎಪಿಸೋಡ್ ನೋಡಿ, ಈ ಸಮಸ್ಯೆಗೊಂದು ಪರಿಹಾರ ಮಾಡಿಕೊಡ್ತೀನಿ ನಾನು. ಡೈಲಿ ನೋಡ್ತಾ ಇರ್ತೀನಿ ಇದು ಪ್ರೋಗ್ರಾಮ್. ಮತ್ತೆ ನಿಮ್ ಇದ್ರಲ್ಲೆಲ್ಲ ಏನಾದ್ರೂ ಒಂದಿದ್ರೆ ಅದೇನ್ ಮಾಟ ಮಂತ್ರ ಆಗೈತೋ ಏನು ಅಂತ ಗೊತ್ತಾಗ್ತಿಲ್ಲ. ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಕೈಕಾಲೆಲ್ಲ ಊದ್ಕೊಂತವೆ, ಆಗ್ತೈತೆ. ಓಕೆ, ನಾನು ಭಾನುವಾರ ಅಥವಾ ನಾಳೆಯಿಂದ ನೋಡಿ ಎಪಿಸೋಡ್ಸ್, ನಿಮಗೆ ಭಾಳ ಅನುಕೂಲ ಆಗುತ್ತೆ. ಯಾರೋ ಕಾಲರ್ ಕಾಲ್ ಮಾಡ್ತಿದ್ದಾರೆ. ಹಲೋ 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 ಯಾರೋ ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಬಹುಶಃ ಕರೆ ಕಟ್ಟಾಯಿತು ಅಂತ. ನಮ್ಮ ಜೀವನದಲ್ಲಿ ಇವತ್ತು ನಾನೊಂದು ವಿಶೇಷವಾದಂಥ ಫಾರ್ಮುಲಾ ಹೇಳ್ಕೊಡ್ತೀನಿ ನಾನು. ಏನು ಫಾರ್ಮುಲಾ ಗೊತ್ತಾ? ಎಷ್ಟೇ ಕಷ್ಟ ಬರಲಿ, ತಿನ್ನಕ್ಕೆ ಅನ್ನ ಇಲ್ಲ, ತೊಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ದಟ್ಟ ದಾರಿದ್ರ್ಯದ್ದು ಕೂಡ ನೆಮ್ಮದಿಯಾಗಿರಬೇಕು. ಹಲೋ
ಹಲೋ ಹಾಂ ಹಲೋ ಹಾಂ ಹಲೋ ಜೋರ ಮಾತಾಡಿ. ಎಲ್ಲಿಂದ ಮಾತಾಡ್ತೀರಾ? ನಾನು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದ ಯಾವ ಊರು? ಕನ್ನಡಿವಾಡಿ ಅಂತ ಹೇಳಿ. ಯಾವುದು? ನಾನು ಕರ್ನಾಟಕದವಳೆ. ನನಗೆ ಮಹಾರಾಷ್ಟ್ರ ಕೊಟ್ಟಿದ್ದಾರೆ, ಅಪ್ಪ ಅಮ್ಮ ಇಲ್ಲ. ಹಾಂ, ಅದೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನನಗೆ ಎಲ್ಲ ಅತ್ತೆ ಮಾವ ಗಂಡ ಎಲ್ಲರೂ ಇದ್ದಾರೆ. ನಿಮ್ಮ ಸಮಸ್ಯೆ ಏನು ಹೇಳಿ? ಅವರಿಗೆಲ್ಲ ಕರ್ಕೊಂಡೆ ನನಗೆ ಕರ್ನಾಟಕದಲ್ಲೇ ಹೋಗಿರ್ಬೇಕು ಅಂತ ಹೇಳಿ. ಏನ? ಅವರಿಗೆಲ್ಲ ಕರ್ಕೊಂಡೇ ಹೋಗಿ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿ. ಏನಾದ್ರು ಪರಿಹಾರ ಇದ್ರೆ ಹೇಳಿ. ನಿಮ್ಮ ಪ್ರಶ್ನೆ ನಂಗೆ ಅರ್ಥನೇ ಆಗ್ತಿಲ್ಲ, ಕರೆಕ್ಟಾಗಿ ಹೇಳಿ. ಹಲೋ, ಮಾತಾಡಮ್ಮ, ಏನು ಸಮಸ್ಯೆ? ಸಮಸ್ಯೆ ಏನಿಲ್ಲ, ಎಲ್ಲ ಒಳ್ಳೆಯವರೇ ಇದ್ದಾರೆ ಅತ್ತೆ ಮಾವ ಎಲ್ಲ. ಆದ್ರೆ ನಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಷ್ಟೇ. ಮಾಡ್ಕೋಬೇಕಲ್ವಾ? ಯಾಕಂದರೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದಮೇಲೆ ಗಂಡನ ಮನೇಲಿ ಇರಬೇಕಲ್ಲಮ್ಮ. ಹೌದು, ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ಇದು ಇದಲ್ಲ ಅಂತ ಹೇಳಿ. ಏನ? ಕರ್ನಾಟಕ ಅಲ್ಲ ಅಂತ ಗೊತ್ತಿರ್ಲಿಲ್ಲ ಇದು ನಂಗೆ. ಇಲ್ಲ, ಮದುವೆ ಮಾಡ್ಕೊಳ್ಳೋ ಮುಂಚೆ 10 ಸಲ ಯೋಚನೆ ಮಾಡಬೇಕು. ನಾವು ಯಾವ್ದಾರ ಚಿಕ್ಕಪ್ಪ ಚಿಕ್ಕಮ್ಮಂದ್ರು ಮಾಡ್ಕೊಟ್ಟಿದ್ದು. ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಏನು ಬಿಟ್ಬಿಟ್ಟು ಬರಕ್ಕೆ ಹೇಳ್ಬೇಕಾ? ಇಲ್ಲ ಬಿಟ್ಟು ಬರಕ್ಕಲ್ಲ, ಅವ್ರಿಗೆ ಕರ್ಕೊಂಡೆ ಅಂದ್ರೆ ಬೆಳಗಾವಿ ಸೈಡ್ ಹಿಂಗೆ ಅದು ಇದು ಮಾಡ್ಕೊಂಡಿರಕ್ಕಷ್ಟೇ. ಮಾತಾಡಿ ನೋಡಿ, ಬೆಳಗಾವಿಗೆ ಹೋಗೋಣ ಅಥವಾ ಕರ್ನಾಟಕಕ್ಕೆ ಹೋಗೋಣ. ಏನು ಅವ್ರದ್ದು ಏನು ಪಾಪ ಎಷ್ಟು ವರ್ಷದಿಂದ ಮಹಾರಾಷ್ಟ್ರದಲ್ಲಿದ್ದಾರೆ, ಅವ್ರದ್ದು ಜೀವನ ನಡೆಸಿದ್ದಾರೆ ಮಹಾರಾಷ್ಟ್ರದಲ್ಲೇ. ಕೇಳಿ, ಈಗ ನಾವು ಕರ್ನಾಟಕಕ್ಕೆ ಹೋಗೋದಾ ಬೇಡವಾ, ಹೋಗೋದಾದ್ರೆ ಯಾವ ಥರ ಹೋಗಬೇಕು ಅಂತ ಕೂತ್ಕೊಂಡು ಮಾತಾಡಿ. ಅದನ್ನು ಬಿಟ್ಟು ಇದಕ್ಕೆ ಯಾವುದು ಪರಿಹಾರ ಇಲ್ಲ ನಮ್ಮ ಹತ್ರ. ಹಾಗೆಲ್ಲ ನಾವು ಬೇರೆ ಮಾಡ್ಕೊಂಡು ಕರ್ಕೊಂಬ ಅಂತ ಹೇಳಬಾರ್ದು, ಒಳ್ಳೇದಲ್ಲ ಅದು. ನೀವು ಜೊತೆ ಕೂತು ಮಾತಾಡಿ, ಎಲ್ಲರ ಜೊತೆಲೂ ಸನ್ಮತಿ ತೊಗೊಂಡು ಪರ್ಮಿಷನ್ ತೊಗೊಂಡು ಇದ್ದರೆ ಅಲ್ಲೇ ಇರಿ, ಇಲ್ಲಾಂದರೆ ಕರ್ನಾಟಕಕ್ಕೆ ಬನ್ನಿ. ಅವ್ರ ಹತ್ರ ಮಾತಾಡಿ. ನೀವು ನಿಮ್ಗೆ ಇಷ್ಟ ಇಲ್ಲ ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಇಷ್ಟ ಇಲ್ಲ ಮೇಲೆ ನೀವು ಮದುವೆನೇ ಮಾಡ್ಕೊಬಾರ್ದಾಗಿತ್ತು ಮಹಾರಾಷ್ಟ್ರಕ್ಕೆ. ಮಾತಾಡಿ, ಅವ್ರ ಜೊತೆ ಕೂತು ಮಾತುಕತೆ ಆಡಿ, ದೊಡ್ಡವ್ರ ಜೊತೆ ಕೂತು ಮಾತಾಡಿ ತೀರ್ಮಾನ ತಗೊಳ್ಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಮಾತಾಡಿ, ಎಲ್ಲಿಂದ, ಯಾವ ಊರು? ನಮಸ್ತೆ ಗುರುಜಿ. ನಮಸ್ತೆ, ಯಾವ ಊರು? ದೊಡ್ಡಬಳ್ಳಾಪುರದಿಂದ. ಹೇಳಿ, ಫಾಸ್ಟಾಗಿ ಮಾತಾಡಿ, ಲೈನ್ ಕಟ್ ಆಗುತ್ತೆ. ನಮ್ಗೆ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಏನು ಕಾಯಿಲೆ ಹೇಳಿ? ಅದೇ ಗಾಳಿ ಐತೆ ಅಂತ ಹೇಳಿದ್ರು, ಮತ್ತೆ ಗಾಳಿ ಕಲ್ಲೆಲ್ಲ ಹಾಕ್ತಿದ್ವಿ, ಆದ್ರೂನು ಕ್ಯೂರ್ ಆಗಿಲ್ಲ ನನಗೆ. ನೈಟ್ ಹೊತ್ತು ನಿದ್ದೆನೆ ಬರಲ್ಲ. ಏನೇನೋ ಕೆಟ್ಟ ಕನ್ಸೆಲ್ಲ ಬರ್ತೈತೆ. ಒಂಥರ ಯಾರಾದ್ರೂ ಬಂದು ಹೊಡಿಯೋದು, ಸಾಯಿಸೋದು, ಆ ತರ ಬರುತ್ತೆ. ಮಕ್ಕಳಾಗಿದ್ದಾರೆ ನಿಮಗೆ? ಹಾ ಗುರುಜಿ, ಮಕ್ಳಿದಾವೆ, 2 ಗಂಡು ಮಕ್ಳು. ಯಜಮಾನ್ ಏನು ಕೆಲಸ ಮಾಡ್ತಾರೆ? ಡ್ರೈವರು. ನೀವೇನು ಕೆಲಸ ಮಾಡ್ತೀರಿ? ನಾವೆಲ್ಲೂ ಹೋಗಲ್ಲ ಗುರುಜಿ, ಮನೆಯಲ್ಲೇ ಇರ್ತೀವಿ. ಅಲ್ಲಮ್ಮ, ಈಗ ನಿಮ್ಗೆ ಈ ಥರ ಕೆಟ್ಟ ಕನಸು ಬರ್ತಾ ಇರೋದು ಮದುವೆ ಆದಮೇಲೆ ಮದುವೆ ಮುಂಚೆನಾ? ಮದ್ವೆ ಆದ್ಮೇಲೆನೆ. ಅದಕ್ಕೆ ಮುಂಚೆ ಇಲ್ಲ? ಇಲ್ಲ, ಅದಕ್ಕೂ ಮುಂಚೆ ಚೆನ್ನಾಗೇ ಇದ್ದೆ. 2-3 ವರ್ಷದಿಂದ ಈ ತರ ಆಗ್ತಾ ಇತ್ತು. ಒಂಥರ ನಾನು ಇರೋದೇ ಇಲ್ಲ, ನಾನು ಸತ್ತೋಗ್ತೀನಿ ಅನ್ನೋ ತರ ಭಯ. ನಿಮ್ಗೆ 2ನೇ ಮಗು ಹುಟ್ಟಿದ ಮೇಲೆ ಈ ಥರ ಆಗ್ತಿದ್ಯಾ? ಏನೋ ಗುರುಜಿ, ಅದೆಲ್ಲ ಅಂತಾನೆ ನೋಡಿಲ್ಲ. ಒಟ್ನಲ್ಲಿ 3 ವರ್ಷದಿಂದನೂ ಆ ತರ ಆಗ್ತಾ ಇತ್ತು. ಏನಾಗ್ತಿದೆ ಕರೆಕ್ಟಾಗಿ ಹೇಳಮ್ಮ. ಅದೇ ನಾನು ಇರೋದೇ ಇಲ್ಲ, ನಾನು ಸತ್ತೋಗ್ತೀನಿ. ಇವಾಗ ಯಾರಾದ್ರೂ ಒಬ್ರು ಮಾತಾಡ್ಸಿದ್ರು ಇದೇ ಲಾಸ್ಟ್ ಏನೋ, ನಾನು ಸತ್ತೋಗ್ತೀನೇನೋ, ನಾನು ಇರಲ್ಲೇನೋ ಅನ್ನೋ ತರ ಭಯ ಆಗುತ್ತೆ. ಸರಿ, ನಾಳೆ ನಾಳಿದ್ದಲ್ಲಿ ಭಾನುವಾರ ಸೋಮವಾರ ನಿಮಗೋಸ್ಕರ ಒಂದು ಎಪಿಸೋಡ್ ಮಾಡ್ತೀನಿ ನೋಡಿ. ಭಾನುವಾರ ಅಥವಾ ಸೋಮವಾರ, ಆಯ್ತಾ? ಅದೇ ನಿದ್ದೆನೆ ಬರಲ್ಲ ಗುರುಜಿ, ಏನೇನೋ ಒಂಥರ ಕನಸು. ಭಾನುವಾರ ಅಥವಾ ಸೋಮವಾರ ಎಪಿಸೋಡ್ ನೋಡಿ, ಈ ಸಮಸ್ಯೆಗೆ ಒಂದು ಪರಿಹಾರ ಮಾಡಿಕೊಡ್ತೀನಿ ನಾನು. ಡೈಲಿ ನೋಡ್ತಾ ಇರ್ತೀನಿ ಇದು ಪ್ರೋಗ್ರಾಮ್. ಮತ್ತೆ ನಿಮ್ ಇದ್ರಲ್ಲೆಲ್ಲ ಏನಾದ್ರೂ ಒಂದಿದ್ರೆ ಅದೇನ್ ಮಾಟ ಮಂತ್ರ ಆಗೈತೋ ಏನು ಅಂತ ಗೊತ್ತಾಗ್ತಿಲ್ಲ. ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಕೈಕಾಲೆಲ್ಲ ಊದ್ಕಂತವೆ, ಆಗ್ತೈತೆ. ಓಕೆ, ನಾನು ಭಾನುವಾರ ಅಥವಾ ನಾಳೆಯಿಂದ ನೋಡಿ ಎಪಿಸೋಡ್ಸ್, ನಿಮಗೆ ಭಾಳ ಅನುಕೂಲ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಮಾಡ್ತಾ ಇದ್ದೀವಿ. ಹೇಳಿ ಅಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಹಾಂ, ಆರಾಮಾಗಿದ್ದೀವಿ.
ದೇವರು ನಿಮ್ಗೆ ಆಯುಸ್ಸು ಆರೋಗ್ಯ ಇನ್ನು ಹೆಚ್ಚೆಚ್ಚು ಸಮಾಜ ಸೇವೆ ಮಾಡೋ ಭಾಗ್ಯನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಗುರುಜಿ. ಭಾಳ ಸಂತೋಷ ಅಮ್ಮ. ನೀವ್ ಹೇಳೋದೆಲ್ಲ ನಾವು ಮಾಡ್ತಾ ಇರ್ತೀವಿ. ಹ್ಞೂ ನಮ್ಮ ವಾಯ್ಸು ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಪ್ರಜ್ವಲ್ ರಮ ಗುರುಜಿ. ಪ್ರಜ್ವಲ್ ಅಮ್ಮ. ಅದೇ ಚಿತ್ರ. ಹುಡುಗ ಒಂದು ಚಿತ್ರ ಬರ್ಕೊಟ್ಟಿದ್ನಲ್ಲ ಹುಡುಗ. ಹೌದು ಗುರುಜಿ. ನೀವು ಹತ್ತಿ ಮರ ಸುತ್ತ ಕೇಳಿದ್ರಿ ನಮ್ಮ ಮನೆಯವ್ರಿಗೆ, ಮಾಡಿದ್ರು, ಒಳ್ಳೇದಾಗಿದೆ ಗುರುಜಿ. ಬಹಳ ಸಂತೋಷ. ಮತ್ತೆ ನೀವು ಇನ್ನೊಂದು ಓಂ ಜಯಾಯ ನಮ ಮತ್ತೆ ವಿಜಯಾಯ ನಮ ಅಂತ ಹೇಳಿ ಮೆಣಸನ್ನ ಹೊಸ್ಲತ್ರ ಇಟ್ಟು ಮೇಲಕ್ಕೆ ಎತ್ತು ಮಾಡಿ ಕೆಲ್ಸಗಳು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರಿ. ಅದನ್ನ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಗುರುಜಿ. ಅವರು ಹೋಗುವಂತ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾ ಇದೆ ಗುರುಜಿ. ವೆರಿ ಗುಡ್. ಒಳ್ಳೆ ಮಂತ್ರನೇ ಕೊಟ್ಟಿದ್ರೆ ಗುರುಜಿ ನಮ್ಗೆ. ಈ ವಾರ ಮತ್ತೆ ಹೋದ್ ವಾರದಿಂದ ಒಳ್ಳೊಳ್ಳೆ ಎಪಿಸೋಡ್ಗಳು ಮಾಡ್ತಾ ಇದ್ದೀರಾ ಗುರುಜಿ. ನಮ್ಗೆ ಬೇಕಾದಂತ ಎಪಿಸೋಡ್ಗಳನ್ನೇ ಮಾಡ್ತಾ ಇದ್ದೀರಾ. ತುಂಬಾ ಉಪಯುಕ್ತ ಆಗ್ತಾ ಇದೆ ಗುರುಜಿ ನಮ್ಗೆ. ಅದು ಬಹಳ ಸಂತೋಷ. ಒಳ್ಳೆದಾದ್ರೆ ಸಾಕು ಎಲ್ರಿಗೂ. ಮತ್ತೆ ನೀವು ಲೈವ್ ಅಲ್ಲಿ ಕರೆ ಮಾಡಿದವ್ರಿಗೆಲ್ಲ ಹೇಳ್ತಾ ಇರ್ತೀರಲ್ಲ ಗುರುಜಿ, ಇದನ್ ಮಾಡಿ ಅದನ್ ಮಾಡಿ ಅಂತ. ನಮ್ಮ ಹತ್ರ ಬಂದು ಸಮಸ್ಯೆ ಹೇಳ್ಕೊಂಡವ್ರಿಗೂ ನಾವು ಅದನ್ನೇ ಹೇಳ್ತಾ ಇರ್ತೀವಿ ಗುರುಜಿ. ಈ ತರ ಮಾಡಿ ನಿಮ್ಗೂ ಇದೆ ಒಳ್ಳೇದಾಗುತ್ತೆ ಅಂತ. ವೆರಿ ಗುಡ್. ಮತ್ತೆ ಇದೇ ರೀತಿ ಎಲ್ಲಾನು ಇನ್ನು ಎಪಿಸೋಡ್ಗಳು ಮಾಡ್ತಾನೆ ಇರಿ ಗುರುಜಿ. ನಾವ್ ಅದನ್ನ ನಿಲ್ಸೋದೆಲ್ಲ ಮಾಡ್ತಾ ಇರ್ತೀವಿ ಗುರುಜಿ. ನಾನು ಹೇಳೋದಲ್ಲ, ನೀವು ಅದನ್ನ ಪ್ರಯತ್ನ ಮಾಡಿ ನೋಡಿ ಅನುಭವಿಸಿ ಮಾಡಿ ಅಂತ ಹೇಳ್ತಾ ಇರ್ತಲ್ಲ ಗುರುಜಿ. ನಾವ್ ಅದನ್ನ ಟ್ರೈ ಮಾಡ್ತಾ ಇರ್ತೀವಿ ಗುರುಜಿ. ಮತ್ತೆ ಮುಸ್ಕುಂಜೋಳದ್ದು ಹೇಳಿದ್ರಲ್ಲ, ಪಾರಿವಾಳಕ್ಕೆ ಹಾಕಿ ಅಂತ ಓಂ ಕುಬೇರಾಯ ನಮ ಅಂತ ಹೇಳ್ಬಿಟ್ಟು ಹಾಕಿ ಸಾಲ ಬಾಧೆ ತೀರುತ್ತೆ ಅಂತ, ಅದನ್ನ ಸಹ ನಾವು ಮಾಡ್ತಾ ಇದ್ದೀವಿ ಗುರುಜಿ. ಬಹಳ ಸಂತೋಷ. ಪ್ರತಿಯೊಂದು ನೀವು ಹೇಳಂತದ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ ಗುರುಜಿ. ನನ್ಗದು ಸಕ್ಸಸ್ ಆದಾಗ ನಾನು ಅದನ್ನ ಬೇರೆಯವ್ರಿಗೆ ಹೇಳ್ತೀನಿ ನೀವು ಮಾಡಿ ಅಂತ. ಮತ್ತೆ ವಾಟ್ಸಪ್ ಅಲ್ಲೂ ಸಹ ಶೇರ್ ಮಾಡ್ತಾ ಇರ್ತೀನಿ ಗುರುಜಿ. ಮಾಡಿ, ನೀವು ಮಾಡಿ, ಇನ್ನೊಬ್ರು ಹೇಳ್ಕೊಡಿ, ಎಲ್ರಿಗೂ ಒಳ್ಳೇದಾಗ್ತಾ ಹೇಳ್ತಾ ಇರ್ತೀನಿ ಗುರುಜಿ. ಮತ್ತೆ ಹತ್ತಿ ಮರನ ದಾನ ಮಾಡೋದ್ರಿಂದ ಒಳ್ಳೇದಾಗುತ್ತಲ್ವ ಗುರುಜಿ? ಏನ ಹತ್ತಿ ಮರ ಗಿಡ ಹೋದ್ ವಾರ ಮೊನ್ನೆನೋ ಹೇಳಿದ್ರಿ ಅನ್ಸುತ್ತೆ. ಇದು ಮಾಡೋದ್ರಿಂದ ತುಂಬಾ ದಾನ ಕೊಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ. ಬಹಳ ಒಳ್ಳೇದು. ಸಹ ಮಾಡ್ತೀನಿ ಗುರುಜಿ. ಮಾಡಿ, ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲೆಲ್ಲ ಗಿಡಗಳು ನೆಡಿ. ಹತ್ತಿ ಹಣ್ಣಿನ ಮರ ಗಿಡ ನೆಡ್ತಾ ಬನ್ನಿ. ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಪಬ್ಲಿಕ್ಕಿಗೂ ಒಳ್ಳೇದಾಗತ್ತೆ. ಹೌದು ಗುರುಜಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಗುರುಜಿ ನಮ್ಮ ಮೇಲೆ. ಆಗ್ಲಮ್ಮ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಳ್ಳೆಯದಾದರೆ ಸರಿ, ನನ್ನಿಂದ ಕೆಟ್ಟದಾಯಿತು ಅಂತ ಯಾರಿಗೂ ತೊಂದರೆ ಆಗಬಾರ್ದು. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಕೆಟ್ಟದಾಗ್ಬಿಟ್ರೆ ಸರಿಪಡಿಸೋದು ಕಷ್ಟ. ಕೆಟ್ಟದ್ದೇ ಆಗೋಕ್ಕೆ ಬಿಡಬಾರ್ದು ಅಂತ ಒಂದು ಸಂಕಲ್ಪ ಮಾಡಿ ಒಳ್ಳೇದು ಮಾಡ್ತಾ ಹೋದರೆ ಅವನಿಗೆ ಕಷ್ಟದಿಂದ ಪಾರಾಗಿಬಿಡ್ತಾನೆ. ನೋಡಿ, ಈಗ ವಯನಾಡಲ್ಲಿ ಎಷ್ಟೋ ಜನ ಸತ್ತೋಗ್ಬಿಟ್ರು ಭೂಕುಸಿತದಿಂದ. ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಎಷ್ಟೋ ಜನ ಮದುವೆಗೆ ಎಂಗೇಜ್ಮೆಂಟ್ ಆಗಿತ್ತಂತೆ, ಎಷ್ಟೋ ಜನ ಕೆಲಸಕ್ಕೆ ಸೇರ್ಕೋಬೇಕು, ಈಗ ಆಗಸ್ಟಲ್ಲಿ ಇಂಥ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿತ್ತಂತೆ. ಪಾಪ ಎಲ್ಲ ಸತ್ತೇ ಹೋಗ್ಬಿಟ್ರು. ಇನ್ನೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ. ನಮ್ಗೆ ಮನೆಯಲ್ಲಿ ಸಮಸ್ಯೆ ಇದೆ. ಏನಮ್ಮ? ಮನೆಯಲ್ಲಿ ಬಹಳ ಸಮಸ್ಯೆ ಇದೆ ಗುರುಜಿ. ಯಾವ ಊರು ನಿಮ್ಮದು? ನಮ್ದು ಸವಣೂರು ತಾಲೂಕು ಗುರುಜಿ. ಸವಣೂರು ತಾಲೂಕು. ಸ್ವಲ್ಪ ಜೋರ ಮಾತಾಡಿ. ಸವಣೂರು ತಾಲೂಕು ಗುರುಜಿ. ಹೇಳಿ, ಏನು ಸಮಸ್ಯೆ ಹೇಳಿ, ಸಮಸ್ಯೆ ಹೇಳಿ. ಮನೆಯಲ್ಲಿ ಆರೋಗ್ಯ. ನಿಮ್ಮ ವಾಯ್ಸು ಬ್ರೇಕ್ ಆಗ್ತಿದೆ ಸರಿಯಾಗಿ. ಒಂದೇ ನೆಟ್ವರ್ಕ್ ಕಡೆ ಇಟ್ಕೊಂಡು ಮಾತಾಡಿ. ಹೌದ್ರಿ. ಹಲೋ, ಮಾತಾಡಿ. ಇದು ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ ಗುರುಜಿ, ಮತ್ತ ಅಭಿವೃದ್ಧಿ ಇಲ್ಲ. ಅದೆಲ್ಲ ಬಹಳ ಸಮಸ್ಯೆ ಆಗಿದೆ ಗುರುಜಿ. ಸಾಲ ಬಾಧೆ ಬಹಳ ಆಗಿದೆ. ಮನೆ ಅಂದಮೇಲೆ ರೋಗ ಇರುತ್ತೆ, ಸಾಲ ಬಾಧೆ ಇರುತ್ತೆ. ಅದೇ ದೊಡ್ಡ ಇಶ್ಯೂ ಅಲ್ಲ. ಅದೇ ದೊಡ್ಡ ಸಮಸ್ಯೆ ಅಲ್ಲ. ಅದಕ್ಕೂ ಪರಿಹಾರ ಇರ್ತದೆ. ಮಾಡಬೇಕು ಏನಾರು ಆಲ್ಟರ್ನೇಟಿವ್. ಸಾಲ ತೀರಿಸ್ಬೇಕು ಅಂದ್ರೆ ಏನೋ ದುಡಿಬೇಕು. ರೋಗ ಬಂತಂದ್ರೆ ಔಷಧಿ ತೊಗೋಬೇಕು. ಆ ಥರ. ಏನು ಕಾಯಿಲೆ ಹೇಳಿ ಫಸ್ಟು? ಏನು ಕಾಯಿಲೆ ಇದೆ? ಹೊಟ್ಟೆ ನೋವು. ಹಲೋ ಹಲೋ ಹಲೋ, ಸರಿಯಾಗಿ ಮಾತಾಡಿ. ಇದ ಹೊಟ್ಟೆ ನೋವು ಗುರುಜಿ. ಮಗಳಿಗೆ ಆರೋಗ್ಯ ಇರಂಗಿಲ್ಲ, ಮತ್ ಮನೆಯಲ್ಲಿ ನಮಗೂ ಆರಾಮ ಇರಂಗಿಲ್ಲ. 4 ವರ್ಷದಿಂದ ಇದೇ ಸಮಸ್ಯೆ ಆಗಿದೆ ಗುರುಜಿ. ಹೊಟ್ಟೆ ನೋವು ಬರುತ್ತೆ ನಿಮಗೆ? ಆಪರೇಷನ್ ಮೊನ್ನೆ ಈಗ 15 ದಿನ ಆಯ್ತು ಗುರುಜಿ. ಗರ್ಭಕೋಶ ಆಪರೇಷನ್ ಮಾಡ್ತೀನಿ ನಮಗೆ. ಬಾಳ 4 ವರ್ಷದಿಂದ ಬಾಳ ಹಿಂಸೆ ಕೊಟ್ಟು ಗುರುಜಿ.
ಈಗ ಗರ್ಭಕೋಶ ತೆಗ್ದಾಯ್ತಲ್ಲ ಬಿಡಿ, ಈಗ ಬೇರೆ ಏನು, ಈಗ ಅದರಿಂದ ಸಮಸ್ಯೆ ಪರಿಹಾರ ಆಯ್ತು, ಈಗ ಬೇರೆ ಏನು ಸಮಸ್ಯೆ? ಇದು ದೊಡ್ಡ ಮಗಳು ಗುರುಜಿ ಭಾಳ ಸ್ವಲ್ಪ ಒಂಡದಾಳ ಗುರುಜಿ. ದೊಡ್ಡ ಮಗಳು ನನ್ನ ಮಗಳು ಭಾಳ ಒಂಡದಾಳ ಗುರುಜಿ. ಈಗ ನಾವು ಹೇಳಿದ ಮಾತು ಕೇಳಂಗಿಲ್ಲ, ಬರೀ ಇದರ ಹೊಳ್ಳಿ ಮಾತಾಡ್ತಾಳ ಗುರುಜಿ. ಎಷ್ಟು ಏಜ್ ಅವಳದು? ಈಗ 13 ರನ್ನಿಂಗ್ ಗುರುಜಿ. ಅವ್ರು ಹುಟ್ಟಿದ ಡೇಟ್ 2011. ಇರಿ 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 ಈ ಡೇ ಟು ಟೈಮ್ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ಊರು ಗ್ರಾಮ ದೇವತೆ ಯಾರು? ನಮ್ಮೂರು ಗ್ರಾಮ ದೇವತಿ ಮರಿಯಮ್ಮ ದೇವಿ ಅಂತ ಹೇಳಿ ನಮ್ಮ ಗುರುಜಿ. ನಾವು ಲಮಾಣಿ ಪಕ್ಕಿ, ಬಂಜಾರ ಪಕ್ಕಿ ಅಂತ ಹೇಳಿ ಗುರುಜಿ. ಆ ದೇವಿಗೆ 2 ಎಳ್ನೀರಲ್ಲಿ ಅಭಿಷೇಕ ಮಾಡಿ ಬೇವಿನ ಸೊಪ್ಪು ಇಟ್ಬಿಟ್ಟು ಪೂಜೆ ಮಾಡ್ಸಕ್ಕೆ ಕೇಳಿ. 5 ಮಂಗಳವಾರ 5 ಶುಕ್ರವಾರ ನಿಮ್ಮ ಮಗಳಿಗೆ ಕೇಳಿ, ಎಲ್ಲ ಸರಿ ಹೋಗುತ್ತೆ. ಮಾಡಿಸಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾವು ಚಿತ್ರದುರ್ಗ ಡಿಸ್ಟಿಕ್ ಇಂದ ಗುರುಜಿ. ಹೇಳಿ ಅಮ್ಮ. ಗುರುಜಿ, ಅದೇ ನಮ್ದು ಮದುವೆ ಆಗಿ 4 ವರ್ಷ ಆಯ್ತು ಗುರುಜಿ. 4 ವರ್ಷ ಆಯ್ತು. ಅವರು ನಮ್ಮ ಹತ್ರ ಹೊಂದ್ಕೊಂಡಿಲ್ಲ, ಸರಿ ದಾಂಪತ್ಯದಲ್ಲಿ ಏನು ಹೊಂದ್ಕೊಂಡಿಲ್ಲ, ಸರಿ ಇಲ್ಲ. ಅದಕ್ಕೋಸ್ಕರ ಕೋರ್ಟಿಗೆ ಹಾಕೊಂಡಿದೀವಿ. ಈಗ ಅದು ನಮ್ಮಂತೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ರಿ ಗುರುಜಿ. ಕಾರಣ ಏನು? ಫಸ್ಟ್ ಕಾರಣ ಹೇಳಿ. ಅದೇ ದಾಂಪತ್ಯದಲ್ಲಿ ಅವರು ಏನು ಹೊಂದ್ಕೊಂಡಿಲ್ಲ ಗುರುಜಿ, ಸಂಸಾರನೇ ಮಾಡಿಲ್ಲ ನಮ್ಮ ಹತ್ರ. ಅಲ್ಲ, ಅವ್ರು ಇನ್ನೊಬ್ರು ಮದುವೆ ಆಗಿದಾರಾ? ಏನ್ ಗುರುಜಿ? ಇನ್ನೊಬ್ಬರ ಜೊತೆ ಏನಾದ್ರು ಸಂಪರ್ಕ ಇದೆಯಾ? ಇಲ್ಲ ಇಲ್ಲ ಗುರುಜಿ, ಅದೇನು ಗೊತ್ತಿಲ್ಲ ಗುರುಜಿ. ಒಟ್ಟು ನಮ್ಮ ಹತ್ರ ಏನೋ ಒಂದ್ಸರಿನೂ ದಾಂಪತ್ಯದಲ್ಲಿ ಇದು ಸಂಸಾರನೇ ಮಾಡಿಲ್ಲ, ಒಂದ್ ದಿವಸಕ್ಕೂ ಸಂಸಾರನೇ ಮಾಡಿಲ್ಲ ಗುರುಜಿ. 4 ವರ್ಷ ಆಯ್ತು ಮದುವೆ ಆಗಿ. ಏನ್ ಕೆಲಸ ಮಾಡ್ತಾರ ಅವರು? ಅವರು ಟೈಲರಿಂಗ್ ಗುರುಜಿ. ಓಕೆ, ಇನ್ನು ಕೂತು 4 ಜನ ಮುಂದೆ ಕೂತಿ ಚರ್ಚೆ ಮಾಡಿ ಸಮಸ್ಯೆ ಅಂತ ಕೇಳಬೇಕಾಯಿತು. ಇಲ್ಲ ಕೇಳಿದ್ವಿ ಗುರುಜಿ, ಆದ್ರೂ ಅವರು ಹೊಂದ್ಕೊಂಡಿಲ್ಲ ಗುರುಜಿ. ನಿಮ್ಗಿಂತ ದೊಡ್ಡವರಾ ಅಥವಾ ನೀವೇ ದೊಡ್ಡವರಾ ಅವ್ರಿಗಿಂತ? ಏನ್ ಗುರುಜಿ? ನೀವು ನಿಮ್ಮ ಯಜಮಾನಿಗಿಂತ ಏಜ್ ಜಾಸ್ತಿ ಆಗಿದೆಯಾ ನಿಮಗೆ? ಇಲ್ಲ, ಅಪ್ಪಾಜಿ ಇದಾರೆ, ಅಪ್ಪಾಜಿ ಅಮ್ಮ ಇಲ್ಲ, ಎಲ್ಲ ಇದಾರೆ ಗುರುಜಿ. ನಾವೇ ದೊಡ್ಡವರು. ಅಲ್ಲಮ್ಮ, ನಿಮ್ಮ ಯಜಮಾನ್ರಿಗೂ ನಿಮಗೂ ಎಷ್ಟು ವರ್ಷ ಡಿಫ್ರೆನ್ಸು? ನಮ್ಮ ಯಜಮಾನ್ರಿಗೆ ಒಂದು 10 ವರ್ಷ ಇದೆ ಗುರುಜಿ. 10 ವರ್ಷ ದೊಡ್ಡವರಾ? ಅವ್ರಿಗೇನಾದ್ರು ಕಾಯಿಲೆ ಇದೆಯಾ? ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೇಳಿ. ಇಲ್ಲ, ತೋರಿಸಿದ್ವಿ ಗುರುಜಿ, ಡಾಕ್ಟರ್ ಹತ್ರ ತೋರಿಸಿದ್ವಿ, ಎಲ್ಲ ತೋರಿಸಿದ್ವಿ, ಆದ್ರೂ ಅವ್ರು ಹೊಂದ್ಕೊಂಡಿಲ್ಲ ಗುರುಜಿ. ಅಲ್ಲ, ಮುಕ್ತವಾಗಿ ಹೇಳಕ್ಕೆ ಕೇಳಿ, ಏನು ಸಮಸ್ಯೆ ಇದೆ ಅಂತ ಕೇಳಿಬಿಟ್ಟು. ಈಗ ಯಾವ ಆಧಾರದ ಮೇಲೆ ಕೋರ್ಟಿಗೆ ಕೇಸ್ ಹಾಕಿದ್ರಿ ನೀವು? ಏನಂತ ಹಾಕಿದ್ದೀರಾ? ಅದೇ ನಮ್ಮ ಹತ್ರ ಏನು ಸಂಸಾರ ಮಾಡಿಲ್ಲ, ಹೊಂದ್ಕೊಂಡಿಲ್ಲ ಅಂತ ಹಾಕಿದೆ ಗುರುಜಿ. ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ? ಟೈಮ್ ಕೊಡುತ್ತದೆ ಸಂಸಾರ ಮಾಡಿ ಅಂತ. ಗುರುಜಿ, ಆ ಹುಡುಗಿ ಶಾಸ್ತ್ರ ಕೇಳಿದ್ವಿ, ಕಾಳ ಸರ್ಪ ದೋಷದಲ್ಲಿ ಹುಟ್ಟಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಪರಿಹಾರ ಇದ್ರೆ ಹೇಳ್ರಿ ಗುರುಜಿ. ಈ ಕೋರ್ಟ್ಗೆ ಹಾಕೊಂಡ್ಬಿಟ್ಟಿದೀವಿ, ನಾನ್ ರೆಡಿ. ನೀವು ಯಾರು? ಹುಡುಗಿ ಹೊಂದ್ಕೊಳಂಗಿಲ್ಲ. ಆ ಹುಡುಗಿ ಸಮಸ್ಯೆ ಹೇಳ್ತಾಳೆ, ನನ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಳೆ. ಹಾಸ್ಪಿಟಲ್ ಅಲ್ಲಿ ಕೇಳಿದ್ರೆ 3-4 ಕಡೆ ತೋರಿಸಿದೀವಿ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. 10 ವರ್ಷ ಡಿಫ್ರೆನ್ಸ್ ಇದೆ ಅಂತೀರಾ? ಹೌದು ಗುರುಜಿ. ನೀವೇನಾಗಬೇಕು ಹುಡುಗಿಗೆ? ಹುಡುಗಿಗೆ ಅತ್ತೆ ಆಗ್ಬೇಕು. ನಿಮ್ಮ ಮಗನಿಗೆ ಮದುವೆ ಮಾಡಿರೋದು? ಹೌದು ಗುರುಜಿ. ನಿಮ್ಮ ಮಗನ ಹತ್ರ ಕೂತ್ ಮಾತಾಡಮ್ಮ. ಏನು ಒಂದು ಹುಡುಗಿ ಲೈಫ್ ಹಾಳು ಮಾಡಬಾರ್ದಲ್ವಾ? ಎಲ್ಲ ಪ್ರಯತ್ನಗಳು ನಡೆದಿದ್ದಾವೆ ಗುರುಜಿ. ಒಂದು ಹುಡುಗಿಗೆ ಕಂಡೋಮನೆ ಹೆಣ್ಮಕ್ಳು ತೊಗೊಂಬಂದ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಇದು ಮಾಡಿದ್ರೆ ನಿಮ್ಮ ಮನೆಗೆ ಸ್ತ್ರೀ ಶಾಪ ಬಂತು. ಈಗ ಆ ಹುಡುಗಿಯಿಂದ ಎಷ್ಟು ಕಣ್ಣೀರು ಹಾಕ್ತಾಳೋ ಏನಾಳೋ, ನಾಳೆ ನಿಮ್ಮ ಮಕ್ಕಳು ಹೆಣ್ಮಕ್ಳಿಗೆಲ್ಲ ತಟ್ಟುತ್ತೆ. ನಿಮ್ಮ ಮಗನ ಕೂರ್ಸ್ಕೊಂಡು ಮಾತಾಡ್ಬೇಕು. ಯಾಕೆ ಮದುವೆ ಆದ ನಿಮ್ಮ ಮಗ? ಯಾಕೆ ಮದುವೆ ಆಗಬೇಕಾಗಿತ್ತು ಹೇಳಿ ಫಸ್ಟು? ಏನಾದ್ರು ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಮದುವೆ ಆ ಹುಡುಗಿ ಜೊತೆ ಸಂಸಾರ ಮಾಡ್ತಿಲ್ಲ. ಪ್ರಾಬ್ಲಮ್ ಇದೆ ಅಂತಂದಮೇಲೆ ಮದುವೆ ಆಗಬಾರ್ದು. ಕಂಡೋಮನೆ ಹೆಣ್ಮಕ್ಳು ಕರ್ಕೊಂಬಂದು ಆ ಹುಡುಗಿಗೆ ಇನ್ಯಾರೋ ಗಂಡ ಸಿಕ್ತಿದ್ದ, ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿದ್ಲು. ಮಗಂದ ಏನು ಪ್ರಾಬ್ಲಮ್ ಇಲ್ಲ ಗುರುಜಿ. ನಮ್ಮ ಮನೇಲಿ ನಮ್ಗೆ 3 ಜನ ಗಂಡು ಹುಡುಗರೆ, ಹೆಣ್ಣು ಹುಡುಗರು ಇಲ್ಲ ಗುರುಜಿ. ನಮ್ಗೆ 3ವರ್ಗೂ ಮದುವೆ ಆಗ್ತಿಲ್ಲ ಗುರುಜಿ ನಮ್ಗೆ. ಮತ್ತೆ ಯಾಕಮ್ಮ ಮಕ್ಕಳಾಗ್ತಿಲ್ಲ? ಯಾಕೆ ಹುಡುಗಿ ಸಂಸಾರ ಮಾಡ್ತಿಲ್ಲ? ಅದು ಅವ್ರ ತಾಯಿನೂ ಹಾಗೆ ಇತ್ತಂತೆ ಗುರುಜಿ. ತುಂಬಾ ಹಿಂದಿನ ಕಾಲದವ್ರು ಹೋಗು ಅಲ್ಲಿ ನಿನ್ ಗಂಡನ ಮನೆಯಲ್ಲೇ ಇರು ಅಂತ ಹೇಳ್ತಿದ್ರಲ್ಲ, ಅದು ಹೆಂಗೋ ಒಂದ್ ಗಂಡು ಒಂದ್ ಹೆಣ್ಣು ಆಗಿದೆ ಗುರುಜಿ. ಈ ಹುಡುಗಿ ಇಡೀ ಊರಿನ ಜನ ಹೇಳಿದ್ರು ಹೊಂದ್ಕೊಂತ ಇಲ್ಲ ಗುರುಜಿ. ಈಗ ಏನೋ ಸಮಸ್ಯೆ ಇದೆ ಅಂತಾನೆ ಹೇಳುತ್ತೆ. ಅದನ್ನ ಓಪನ್ ಆಗಿ ಹೇಳಿದ್ರೆ ನಾನು ಪರಿಹಾರ ಕೊಡ್ತೀನಿ. ಈಗ ಏನ್ ಸಮಸ್ಯೆ ಹೇಳಿ?
ಏನು ಸಮಸ್ಯೆ ಇಲ್ಲ ಗುರುಜಿ, ಹುಡುಗಿ ಚೆನ್ನಾಗಿದೆ, ಚೆನ್ನಾಗಿ ಮನೆ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ನನ್ಗಿದೆಲ್ಲ ಗೊತ್ತಿಲ್ಲ, ನನ್ಗಿಷ್ಟ ಇಲ್ಲ. ಏನು ಗೊತ್ತಿಲ್ಲ? ಅದೇ ಗಂಡನ ಜೊತೆ ಇಲ್ಲಿ ಇರೋದು ನನಗೆ ಗೊತ್ತಾಗಿಲ್ಲ, ನನ್ಗದು ಇಷ್ಟ ಇಲ್ಲ. ಮತ್ತೆ ಹೆಂಗ್ ಮದುವೆ ಮಾಡ್ಕೊಂಡು ಹುಡುಗಿ ಇಷ್ಟ ಇಲ್ಲ ಮೇಲೆ ಅದೇ ಗುರುಜಿ, ನಾವ್ ಒಂದ್ ಸ್ವಲ್ಪ ಚೆನ್ನಾಗಿರೋದ್ ನೋಡಿ ಮದ್ವೆ ಮಾಡಿದಾರ ಗುರುಜಿ. ಮನ್ಗಿನ ಎಲ್ಲ ಚೆನ್ನಾಗಿದೆ, ಇದ್ದಂತವ್ರು ಇದಾರೆ ಅಂತ ಹೇಳ್ಬಿಟ್ಟು ಹಂಗೆ ಜೀವನ ಪರ್ಯಂತ ಇರು ಅಂತ ಹೇಳ್ತಾರ ಅವ್ರು. ಒಂದ್ಸಲ ನೀವು ಒಳ್ಳೆ ಡಾಕ್ಟರ್ ಹತ್ರ ಗಂಡ ಹೆಂಡ್ತಿನ ಕೌನ್ಸಿಲಿಂಗ್ ಮಾಡ್ಸಮ್ಮ. ಸುಮ್ಮನೆ ವೇಸ್ಟ್ ಮಾಡಬೇಡಿ. ಆ ಹುಡುಗನ ಭವಿಷ್ಯ ಹಾಳಾಗತ್ತೆ, ಹುಡುಗಿ ಭವಿಷ್ಯ ಹಾಳಾಗತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ, ಅದಕ್ಕೆ ಶಾಂತಿ ಪರಿಹಾರ ಹೇಳ್ತೀನಿ ನಾನು. ಇಲ್ಲ ಗುರುಜಿ, ಬೆಂಗಳೂರಿನಲ್ಲೇ ಮಾಡ್ಸಿದೀವಿ ಗುರುಜಿ, ಕೌನ್ಸಿಲಿಂಗ್ ಮಾಡ್ಸಿದೀವಿ. ನಾಗದೋಷ ಐತೇನೋ ಅಂತ ಹೇಳ್ಬಿಟ್ಟು ಅದನ್ನು ಪೂಜೆ ಮಾಡ್ಸಿದೀವಿ. ಎಷ್ಟು ಏಜ್ ಮಗನಿಗೆ? ಮಗನ್ಗೆ 35 ವರ್ಷ ಈಗ ಗುರುಜಿ. ಈಗ ಈ ಹುಡುಗಿಗೆ 25 ವರ್ಷ, ಆ ನಿಮ್ಮ ಸೊಸೆಗೆ 25 ವರ್ಷ. ಮಗನ್ಗೆ 35 ವರ್ಷ ಗುರುಜಿ, 31 ವರ್ಷಕ್ಕೆ ಮದುವೆ ಆಗಿತ್ತು. ಈಗ ಸೊಸೆಗೆ ಈಗ 25 ವರ್ಷ ಆಗಿರ್ಬೇಕನ್ಸುತ್ತೆ ಗುರುಜಿ. ನೋಡಮ್ಮ, ಸಮಸ್ಯೆ ಕೇಳಿ ನನಗೆ ಹೇಳಿ, ನಾನು ಅದಕ್ಕೆ ಕರೆಕ್ಟಾಗಿ ಪರಿಹಾರ ಮಾಡಿಕೊಡ್ತೀನಿ, ಹೇಳ್ತೀನಿ ಏನು ಮಾಡಬೇಕು ಅಂತ. ಏನು ಪೂಜೆ ಮಾಡ್ತೀರಿ? ಯಾವ ಸಮಸ್ಯೆಗೆ ಪೂಜೆ ಮಾಡ್ತೀರಿ ಹೇಳಿ, ಪರಿಹಾರ ಮಾಡ್ತೀರ? ಕರೆಕ್ಟಾಗಿ ತಿಳ್ಕೊಂಡು ನಂಗೆ ಹೇಳಿ, ನಾನು ಪರಿಹಾರ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಭಾಳ ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ತಾವೆಲ್ಲರೂ ತಪ್ಪದೆ ವೀಕ್ಷಿಸಿ. ನಾಳೆ ತೋರಿಸೋ ಒಂದು ಕಾರ್ಯಕ್ರಮ ಭಾಳ ಕೋಟ್ಯಾಂತರ ಜನಕ್ಕೆ ಉಪಯೋಗ ಆಗುವಂಥದ್ದು. ಅದನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.